ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಭಾರತ ಪ್ರವಾಸದಲ್ಲಿರುವಂತಹ ಪುಟಿನ್ ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ಪುಷ್ಪ ನಮನದ ಬಳಿಕ ಮೋದಿ ಪುಟಿನ್ ಸುದ್ದಿಗೋಷ್ಠಿಯನ್ನ ನಡೆಸಿ ಭಯೋತ್ಪಾದನೆ ವಿರುದ್ಧ ಹೋರಾಡುವ ಸಂಕಲ್ಪ ಗೈದರು. ಈ ವೇಳೆ ಪುಟಿನ್ಗೆ ಮೋದಿ ಭಗವದ್ಗೀತೆ ಉಡುಗೊರೆಯನ್ನ ಕೊಟ್ಟರು. ಗೋಳಾಟ, ಎಲ್ಲ ಪರದಾಟಕ್ಕೂ ಕಾರಣ ಇಂಡಿಗೋ. ಪೈಲಟ್ಗಳಿಗೆ ವಿಶ್ರಾಂತಿ ಕೊಟ್ಟಿದ್ದಕ್ಕೆ ದೇಶಾದ್ಯಂತ 1000ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿ ಪ್ರಯಾಣಿಕರು ಪರದಾಡಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಟಿಕೆಟ್ ದರ ಏರಿಸಿದ್ದಾರೆ. ವಿಮಾನ ಇಲ್ಲ ಅನ್ನೋದಲ್ಲ, ಕ್ಯಾನ್ಸಲ್ ಮಾಡೋದೇ ಸಮಸ್ಯೆ. ಅದರಲ್ಲೂ ಏರ್ಪೋರ್ಟ್ನಲ್ಲಿ 10-20 ರೂಪಾಯಿ ಇದ್ದಿದ್ದಂಥ ಬಾಟಲ್ ಈಗ 70ಕ್ಕೇರಿದ್ರೆ ಮಸಾಲೆ ದೋಸೆ 250 ರೂಪಾಯಿ. ಇತ್ತ ವಿಮಾನ ಇಲ್ಲದೆ ತಂದೆಯ ಅಂತ್ಯಕ್ರಿಯೆಗೆ ಹೋಗೋಕಾಗದೆ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಬ್ರೇಕ್ಫಾಸ್ಟ್ ಬಳಿಕ ಹಂಗಾಮಕ್ಕೆ ವಿರಾಮ ಬಿದ್ರೂ ಕಸರತ್ತುಗಳಿಗೆ ಕಮ್ಮಿ ಇಲ್ಲ. ಡಿಸೆಂಬರ್ 14ರಂದು ದೆಹಲಿಗೆ ತೆರಳುವ ಡಿಕೆ ರಾಹುಲ್ ಭೇಟಿಯಾಗಲಿದ್ದಾರೆ. ಇವತ್ತು ರಹಸ್ಯ ಸ್ಥಳದಲ್ಲಿ ಜಾರಕಿಹೊಳಿಯನ್ನ ಡಿಕೆ ಭೇಟಿಯಾದ್ರೆ ಪ್ರಿಯಾಂಕ್ ಖರ್ಗೆ ಡಿಕೆ ಅವರನ್ನ ಭೇಟಿ ಮಾಡಿದ್ದಾರೆ. ದೇವರು ಕೊಟ್ಟರು ಪೂಜಾರಿ ಬಿಡ್ಲಿಲ್ಲ ಅನ್ನುವಂತಾಗಿದೆ ದರ್ಶನ್ ಪರಿಸ್ಥಿತಿ. ಜೈಲಿನಲ್ಲಿರುವಂತಹ ದರ್ಶನ್ಗೆ ಟಿವಿ ನೀಡುವಂತೆ ಕೋರ್ಟ್ ಹೇಳಿದ್ರು ಇನ್ನೂ ಆ ಭಾಗ್ಯ ಸಿಕ್ಕಿಲ್ಲ. ಈ ನಡುವೆ ಡೆವಲ್ ಟ್ರೈಲರ್ ರಿಲೀಸ್ ಆಗಿದ್ದು ಅಭಿಮಾನಿಗಳ ಖುಷಿಗೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.